ಶುರು ಮಾಡೋವಾ? ಎಲ್ಲರಿಗೂ ಹೆಂಗದಿರಿ? ವ್ಲಾಗ್ಸ್ ಇವತ್ತಿನ ವ್ಲಾಗ್ ಒಳಗೆ ಸ್ಪೆಷಲ್ ಏನೈತಿ ಅಂತ ನೋಡೋಣ ಬರ್ರಿ. ಸೊ ಲಾಸ್ಟ್ ವ್ಲಾಗ್ ಒಳಗೆ ಏನೇನಾಗೈತೆ ಅಂತ ನೋಡಿದ್ರಿ. ಇನ್ನು ಇವತ್ತಿನ ವ್ಲಾಗ್ ಒಳಗೆ ಏನಪ್ಪ ಅಂದ್ರೆ ನಾವು ರೆಡಿ ಆಗಕತ್ತೀವಿ. ಇಬ್ಬರು ದುರಂತ ಡ್ರೆಸ್ ಹಾಕೊಳಕತ್ತಾರ, ನೋಡಾತ್ತೀರಿ. ಅವ್ರ ಪಪ್ಪ ರೆಡಿ ಮಾಡತ್ತಾರ. ಭಾಳ ಅಂದ್ರೆ ಭಾಳ ಚಂದ ಕಾಣತ್ತಿದ್ದು. ನಮ್ಮ ಭೂವಿಗೆ ಮಾತ್ರ ಅಷ್ಟಕ್ಕಷ್ಟ ಇಷ್ಟ ಇರಲಿಲ್ಲ. ಅವ್ನಿಗೆ ಈ ಥರ ಡ್ರೆಸ್ ಅಂತೂ ಒಟ್ಟು ಇಷ್ಟ ಆಗೋದಿಲ್ಲ ರೀ. ಮತ್ತು ಏನು ಮಾಡ್ತಾನೆ, ಬರೀ ಫಾರ್ಮಲ್ಸ್ ಹಾಕೋಬೇಕಂತ. ನಮ್ಮ ದುರ್ಗ ಹಂಗಲ್ರಿ, ಎಂಜಾಯ್ ಮಾಡ್ತಾನೆ ಭಾಳ. ಅವ್ನಿಗೂ ತಿಳುವಳಿಕೆ ಇಲ್ಲಲ್ಲ, ಅದ್ರ ಸಲುವಾಗಿ ಇರಬೇಕು. ಬಟ್ ಲುಕಿಂಗ್ ನೈಸ್ ಇಬ್ಬರು. ನಾವಂತೂ ಫಿಲಮ್ ಅದು ನೋಡಿಲ್ಲ, ಸಾಂಗ್ ಅಷ್ಟೇ ನೋಡಿದ್ವಿ. ಇನ್ನೂ ಭಾಳ ಫ್ಯಾಷನ್ ಆಗೈತಂತ ಎಲ್ಲೋದ್ರು ಅವಾಗ ಕಾಣಕತ್ತಿದ್ದು. ಆ್ಯಕ್ಚುಲಿ ಧ್ರುವಾನ್ ಸಲುವಾಗಿ ತೊಗೊಂಡ್ವಿ, ಬಟ್ ಇಬ್ಬರು ಸೈಜ್ ಅದಾವ ಅಂದ ಕೂಡಲೇ ನಾವು ಇಬ್ರಿಗೂ ತೊಗೊಂಡ್ಬಿಟ್ವಿ. ನಮ್ಮ ಧ್ರುವ ಅಂತೂ ಫುಲ್ ಶೋ ಮಾಡಾಕತ್ತಿದ್ದ. ಏನಪ್ಪ ಅಂತಂದರೆ ಅವ್ನಿಗೆ ಫುಲ್ ಹ್ಯಾಪಿನೆಸ್. ನಾವು ಎಲ್ಲರೂ ಹೊರಗೆ ಹೊಂಟೇವಿ ಅಂದರೆ ಫುಲ್ ಹ್ಯಾಪಿನೆಸ್ ಇರ್ತೈತಿ ಯಾವಾಗಿದ್ರೂ. ಏನು ಮಾಡ್ತಿರ್ತಾನೆ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಿರ್ತಾನೆ. ಮತ್ತು ರೆಡಿ ಆಗೋದು ಭಾಳ ಚಂದ, ಭಾಳ ಶೋ ಮಾಡೋದು ಭಾಳ. ಇಲ್ಲೇಕಂದ್ರೆ ನಾನೇನು ಏನು ಹೋತ ಏನು ಹೋತ ಸೊ ಅವ್ನ ಎಕ್ಸ್ಪ್ರೆಷನ್ ಭಾಳ ಇದು. ನಾವು ಇವತ್ತು ಹೊಂಟಿದ್ದು ಒಕ್ಕುಂದೊಳಗೆ ಒಂದು ಬರ್ಡೇ ಇತ್ತು. ನಮ್ಮ ಶೋರೂಮ್ ಒಳಗೆ ಅವ್ರು ಫೈನಾನ್ಸ್ ಒಳಗೆ ಮಾಡ್ತಾರೆ. ಅವ್ರ ಮಗಳದ್ದು 1ನೇ ವರ್ಷದ ಬರ್ಡೇ ಐತ್ರಿ. ಹೀಗಾಗಿ ಅವ್ರ ಮನೆಯೊಳಗೆಲ್ಲ ಎಷ್ಟು ಗದ್ದಲ ಐತಂದ್ರೆ ನಮ್ಮ ಭುವನ್ ಅನ್ನಕತ್ತಾನ, ಬರ್ಡೇಗೆ ಇಷ್ಟು ಮಂದಿ ಗದ್ದಲ, ಇಷ್ಟೆಲ್ಲ ಗದ್ದಲ ಅನ್ನತ್ತಿದ್ದ. ಹಳ್ಳ್ಯಾಗ ಹಂಗಲ್ಲಪ್ಪ, ಒಬ್ರಿಗೊಬ್ರು ಭಾಳ ಜಲ್ದಿ ಇದಾಗ್ತಾರೆ, ಹೆಲ್ಪ್ ಆಗ್ತಾರೆ, ಎಲ್ಲ ಫಂಕ್ಷನಿಗೆ ಕೂಡ್ತಾರೆ. ಬಟ್ ಸಿಟಿ ಒಳಗೆ ಹಾಗೆಲ್ಲ ಇರಂಗಿಲ್ಲ. ಸೊ ಅಲ್ಲೇ ಅವರು ಒಂದು ದೇವಸ್ಥಾನದಾಗ ಇಟ್ಕೊಂಡಿದ್ರಿ. ಆ ಬೇಬಿ ಎಷ್ಟು ಚಂದ ಇತ್ತಂದ್ರೆ ಹೇಳ್ತೇನೆ ರೀ ನಿಮ್ಗೆ, ಆ್ಯಂಜಲ್ ಥರ ಇತ್ತು ನೋಡಿರಿ. ನಮಗಂತೂ ಹೆಣ್ಮಕ್ಳಿಲ್ಲ, ಹೆಣ್ಮಕ್ಳನ್ನ ಕಂಡ್ರೆ ಭಾಳ ಜೀವ, ನನ್ನಂತರೂ ಭಾಳ ಪ್ರೀತಿ. ನಂಗೆ ಧ್ರುವಾನ್ ಡೆಲಿವರಿ ಟೈಮ್ಗಳಿಗೂ ನನಗೆ ಒಂದು ಹೆಣ್ಮಗುನ ಕೊಡಪ್ಪ ಅಂತ ಭಾಳ ಕೇಳ್ಕೊಂಡಿದ್ದೆ. ಬಟ್ ನನಗೆ ಮತ್ತೂ ಕೂಡ ಗಂಡು ಮಗುನ ಆಗಿತ್ತು. ಇನ್ನೊಂದು ಸಾರಿ ಹೇಳ್ತೇನೆ ಆ ಕತೆ ಏನೇನೈತೆ ಅಂತ ಹೇಳಿ. ಸೊ ಅದಾದಮೇಲೆ ನೋಡಿರಿ ಎಲ್ಲರೂ ರೆಡಿ ಮಾಡಾಕತ್ತಿದ್ರು. ನಾನು ನೋಡಿದ್ರೆ ಹುಡುಗಿದು ಎಲ್ಲೆಲ್ಲಿ ಸಿಗ್ತಾಳೆ ಬೇಬಿ ಅಲ್ಲೆಲ್ಲಕ್ಕಿದ್ದು ವಿಡಿಯೋ ಮಾಡ್ಕೊಳ್ಳೋ ಪ್ರಯತ್ನ ಮಾಡಾಕತ್ತಿದ್ದೆ. ನಮ್ಮ ಧ್ರುವ ಮತ್ತು ಭುವಿ ನೋಡ್ರಿ ಹೆಂಗೆ ಕುಂತಾರೆ. ಭುವಿ ಅದ್ರಾಗ ಇವತ್ತು ವರ್ಲ್ಡ್ ಕಪ್ ಐತಲ್ಲ ಫೈನಲ್ಲ, ಹೀಗಾಗಿ ಬೋತಾರೆ ಭಾಳ ಅಂದ್ರೆ ಭಾಳ ಬ್ಯುಸಿ ಇದ್ದರು. ಮತ್ತು ಇಬ್ಬರೂ ಯಾಕೆ ನಿಂದಿರ್ಸ್ಯಾರ ಇವರು ಅಣ್ಣ ಮತ್ತು ತಂಗಿ, ಯಾಕೆ ಇಬ್ಬರು ನಿಂದಿರ್ಸ್ಯಾರ ಅಂತಂದರೆ ಅವರಿಬ್ಬರು ಬರ್ತ್ ಡೇಟ್ ನಡಕ್ಕೆ ಒಂದು 5-6 ಅವರ್ಸ್ ಇರೋದಕ್ಕೆ ಅವರಿಬ್ಬರು ಒಂದೇ ದಿನನ ಬರ್ತ್ಡೇ ಮಾಡಿಬಿಡ್ಬೇಕಂತ ಇದನ್ನು ಮಾಡ್ಕೊಂಡು ನಾವು ಒಂದೇ ದಿನನ ಮಾಡಾಕತ್ತಾರಂತ. ಸೊ ನೋಡಿರಿ ಎಷ್ಟು ಚಂದ ಕಾಣಕತ್ತಾಳಲ್ಲ. ಈ ಬರ್ಡೇ ಡ್ರೆಸ್ಸು ಕೂಡ ನಾವೆಲ್ಟಿ ಒಳಗೆ ತೊಗೊಂಡಿದ್ದು. ನಾವು ದುರಂತ ಡ್ರೆಸ್ ತೊಗೊಳಕ್ಕೆ ಹೋಗಿದ್ವಲ್ಲ, ಬರ್ಡೇ ಡ್ರೆಸ್ ದುರ್ವಾಂದ, ಅವತ್ತು ಅವರು ಕೂಡ ಅಲ್ಲೇ ಬಂದಿದ್ದರು. ಆ ಡ್ರೆಸ್ ನಾವೇ ಸೆಲೆಕ್ಟ್ ಮಾಡಿದ್ವಿ. 2 ಡ್ರೆಸ್ ಇಟ್ಕೊಂಡಿದ್ರು ಯಾವುದು ಅಂಥೇಳಿ. ನಾವು ಇದನ್ನು ಹೇಳಿದ್ವಿ, ಅವ್ರಿಗೂ ಕೂಡ ಅದೇ ಇಷ್ಟ ಆಗಿತ್ತು. ಅಷ್ಟೊತ್ತಿಲ್ಲ ಅಂತಂದ್ರೆ ಫಂಕ್ಷನ್ ಸ್ಟಾರ್ಟ್ ಆದ್ರಿ. ಎಷ್ಟು ಮಸ್ತ್ ಪ್ಲ್ಯಾನ್ ಮಾಡಾರಲ್ರಿ. ಪಾಪು ಐತಲ್ರಿ, ಅಲ್ಲೇ ಇಲ್ಲ ನೋಡ್ರಿ. ಕೇಸರ ಕೃತಿಕಾ ಅಂತೇಳಿ ಫಸ್ಟ್ ಇಯರ್ ಬರ್ತಡೇ, ಅವ್ರ ಅಣ್ಣಾಗ 3rd ಇಯರ್ ಬರ್ತಡೇ ಇದೆ. ಎಷ್ಟು ಲಕ್ಕಿ ಅಲ್ಲ, ಇಬ್ಬರು ಒಂದೇ ದಿನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕತ್ತಾರ. ಇಬ್ಬರದು ಕೇಕ್ ಕಟ್ಟಿಂಗ್ ಕೂಡ ಒಂದೇ ಟೈಮಿಗೆ ಆಯಿತು. ನನಗೆ ಭಾಳ ಖುಷಿ ಅನ್ನಿಸ್ತಿದೆ ಕರೆ ಅಂತಂದ್ರೆ. ಯಾಕಂದ್ರೆ ಈ ಥರ ಪ್ಲ್ಯಾನ್ ಮಾಡಬೇಕಲ್ಲ, ಮಾಡಿದ್ರೆ ಅನ್ನಿಸ್ತು ನಮ್ಗೆ. ನಿಜ ಹೇಳ್ಬೇಕಂತಂದ್ರೆ ಭಾಳ ಏನಪ್ಪ ಅಂತಂದ್ರೆ ಚೆಂದಾಗಿ ಸೆಲೆಬ್ರೇಟ್ ಮಾಡಿದ್ರು. ಡೆಕೋರೇಷನ್ ಕೂಡ ಲೈಕ್ ಆಗಿತ್ತು ನನಗೆ. ಅದಾದಮೇಲೆ ಎಲ್ಲದ್ದು ಫೋಟೋಶೂಟ್ ಅದು ಮಾಡಿಸ್ಕೊಂಡ್ರೆ ನಾವು ಕೂಡ ವಿಶ್ ಮಾಡಬೇಕಾಗಿತ್ತು. ಹೀಗಾಗಿ ನಾವು ಕೂಡ ವೆಯ್ಟ್ ಮಾಡಾಕ್ತಿದ್ವಿ. ಬಟ್ ಇವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಕ್ಕೆ ನಾವು ವೆಯ್ಟ್ ಮಾಡಾಕ್ತಿದ್ದೇವೆ. ಅಷ್ಟೊತ್ತಿಗೆ ಇವರು ಕೂಡ ಬಂದರು. ಹಂಗಾರೆ ನಾವು ಹೋಗಿ ವಿಶ್ ಮಾಡಿ ಗಿಫ್ಟ್ ಅದು ಕೊಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಅವ್ರನ್ನೆಲ್ಲರನ್ನೂ ಕುಂದ್ರಿಸಿ ಗಿಫ್ಟ್ ಕೊಡೋಣ ಅಂದ್ರೆ ಅವ್ರು ನಮ್ಮನ್ನು ಕೂತ್ಕೋರಿ ಅನ್ನಕತ್ತಿದ್ರು.
ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿರ್ತಾರೆ ನೋಡ್ರಿ. ನಿಜ ಹೇಳ್ಬೇಕಂತಂದ್ರೆ ಹಳ್ಳಿ ಒಳಗದು ಭಾಳ ಖುಷಿ ಅನ್ನಿಸ್ತು ನಮ್ಗೆ. ಅವ್ರ ಮಗನಾಗ ಹುಡುಕಿದ್ವಿ ನಾವು, ಹೋಗಿದ್ದು ಅವ್ರಿಗೆ ಅವ್ರಿಗೆ ಫುಲ್ ಏನು ಮಾಡತ್ತಿದ್ಲಪ್ಪ ಅಂತಂದ್ರೆ ಎಂಜಾಯ್ ಮಾಡಕತ್ತಿದ್ವಿ. ನನಗೆ ಮಕ್ಕಳು ಹೆಣ್ಮಕ್ಳು ಅಂದ್ರೆ ಸ್ಪೆಷಲಿ ಇಷ್ಟ ಭಾಳ. ಗಿಫ್ಟ್ ಎಲ್ಲ ಕೊಟ್ವಿ. ಅದಾದಮೇಲೆ ಅವ್ರದ್ದೆಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕತ್ತಿದ್ವಿ. ಮತ್ತೆ ಹೊರಗಡೆ ಹೋಗಿದ್ರೆ ನಾವು ವೆಯ್ಟ್ ಮಾಡ್ಕೊತಾ ಹೋಗ್ತಿದ್ದೆ. ಆಮೇಲೆ ಊಟ ಮಾಡಿದ್ವಿ. ಮಿಲ್ಕ್ ಕೇಕ್, ಮಿಕ್ಸ್ ವೆಜ್ ಬಾಜಿ, ಚಪಾತಿ ಇಷ್ಟು ಮಸ್ತಾಗಿತ್ತು ಅಂತಂದ್ರೆ ಅಷ್ಟು ಮಸ್ತಾಗಿತ್ತು. ನಮ್ಮ ಧ್ರುವ ಅಂದರೂ ನೋಡಿರಿ ಹೆಂಗೆ ತಿನ್ನಕತ್ತಾನ. ಸ್ಪೆಷಲಿ ಕುಷ್ಕ ರೈಸ್ ತಿಂತಾನೆ, ಹಿಂಗಾಗಿ ಸ್ಪೆಷಲ್ ರೈಸ್ ಅಂತಾನೆ. ಅದಕ್ಕೆ ಹೆಂಗೆ ತಿನ್ನಕತ್ತ ನೋಡ್ರಿ ನಮ್ಮ ಧ್ರುವ. ಆ ಚೇರ್ ಮೇಲೆ ನಾನು ಕೂತಿದ್ದೆ. ನಾನು ಹೋಗಿ ಬರ್ಗೋಡು ಅಷ್ಟರಲ್ಲಿ ಚೇರ್ ಎಸ್ಕೇಪ್ ಮಾಡಿಬಿಟ್ಟಾರೆ ಇಬ್ಬರು ಕೂಡಿ. ಅದಾದಮೇಲೆ ಊರಿಗೆ ಬಂದ್ವಿ ರೀ. ನನಗೆ ಆ್ಯಕ್ಚುಲಿ ಇನ್ನೂ ಭಾಳ ಜಲ್ದಿ ಬರಬೇಕು, ಲೇಟ್ ಆಗಿಬಿಟ್ರಿ. ಯಾಕೆ ನಾವು ಹೋಗಿದ್ದ ಬೇರೆ ಊರಿಗೆ, ಅದರಿಂದ ಬಿಟ್ಟು ಫಂಕ್ಷನ್ ಅರ್ಧಕ್ಕೆ ಬಿಟ್ಟಂದ್ರೆ ಬರೋಕ್ಕಾಗಂಗಿಲ್ಲ. ಹೀಗಾಗಿ ಅದು ಏನಾಗ್ಬಿಡ್ತಪ್ಪ ಅಂತಂದ್ರೆ ಲೇಟ್ ಆಗಿಬಿಡ್ತು. ನಾನು ಅಂದ್ಕೊಂಡಿದ್ದೆ ಕಂಪ್ಲೀಟ್ ವುಮೆನ್ಸ್ ಡೇ ಫಂಕ್ಷನ್ ಅಟೆಂಡ್ ಆಗ್ತೀನಿ, ಕಂಪ್ಲೀಟ್ ಲಾಗ್ ಮಾಡ್ಕೋತೀನಿ, ಮತ್ತು 8:00 ಬರ್ತೀನಿ ಅಂದ್ಕೊಂಡಿದ್ದೆ ರೀ ನಾನು. ಬಟ್ ಆಗಲಿಲ್ಲ. ಸ್ಟಾರ್ಟ್ ಆಗೋದ್ರೆ 8:00 ಸ್ಟಾರ್ಟ್ ಆಗ್ತದೆ. ನಾನು ಆಲ್ಮೋಸ್ಟ್ ಅರೌಂಡ್ 10 ಬಂದಿದ್ದೆ. ಇವೆಲ್ಲ ಅವರೇ ಮಾಡ್ಕೊಂಡಿದ್ದು ವಿಡಿಯೋಸ್. ಕಣ್ಣ ದಿಂ ನಡೆ ಅತ್ತೆಯ ಮನೆಗೆ, ದಿಂ ದಿಂ ನಡೆ ಅತ್ತೆಯ ಮನೆಗೆ, ಅತ್ತೆ ಬಾರಪ್ಪ ಅಳಿಯ, ದಿಂ ದಿಂ ಬಾರಪ್ಪ ಅಳಿಯ, ದಿಂ ದಿಂ ಜಾಡಿ ಹಾಸೆ ನೀ ದಿಂ, ಕುಂತಾರ ಕೂಡು ಇಲ್ಲ ಬಿಟ್ಟರ ಬೀಡು, ಸಕ್ಕರೆ ಹಾಕಿ ದಿಂ ದಿಂ ಪಾನಕ ಮಾಡಿ ಕುಡಿದರ ಕೂಡಿ ಇಲ್ಲ ಬಿಟ್ಟರ ಬೀಡು, ಹಳೆಯ ಕುಂದರಕ ಬಂದಿಲ್ಲ ದಿಂ ದಿಂ ಕುಡಿಲಕ ಬಂದಿಲ್ಲ ದಿಂ, ನಿನ್ನ ಮಗಳನ್ನ ದಿಂ ನನ್ನ ಮಡದೀನ ದಿಂ, ಕರಿಲಕ ಬಂದೇನಿ ದಿಂ ದಿಂ ಕರಿಲಕ ಬಂದೇನಿ, ನನ್ನ ಮಗಳಿಗೆ ದಿಂ ದಿಂ ನನ್ನ ಮಗಳಿಗೆ ದಿಂ ದಿಂ, ಹಾವಿನ ಸಿಂಬೆಂತ ದಿಂ, ಕಲ್ಲಿನ ಕೊಡವಂತ ದಿಂ, ಕಟಕಟ ರೊಟ್ಟೆಂತ ದಿಂ, ಕಿಟಿ ಕಿಟಿ ಬಾಳಂತ ದಿಂ, ಕಳಸಾಂಗಿಲ್ ಹೋಗ ದಿಂ ದಿಂ ಕಳಸಾಂಗಿಲ್ ಹೋಗ, ಲಾಲ 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 ಬಾರಪ್ಪ ಮಗನೇ ದಿಂ ದಿಂ ಬಾರಪ್ಪ ಮಗನೇ ದಿಂ, ನನ್ನ ಸೊಸೆನ ದಿಂ ನಿನ್ನ ಮಡದೀನ ದಿಂ ದಿಂ, ಕರಿಲಕ ಹೋಗಿತ್ತಿ ದಿಂ ದಿಂ ಕರಿಲಕ ಹೋಗಿತ್ತಿ, ನಿನ್ನ ಸೊಸೆಗೆ ದಿಂ ದಿಂ ನಿನ್ನ ಸೊಸೆಗೆ ದಿಂ, ನನ್ನ ಮಡದಿಗೆ ದಿಂ ದಿಂ, ಹಾವಿನ ಸಿಂಬೆಂತ ದಿಂ, ಕಲ್ಲಿನ ಕೊಡವಂತ ದಿಂ, ಕಟಕಟ ರೊಟ್ಟೆಂತ ದಿಂ, ಕಿಟಿ ಕಿಟಿ ಬಾಳಂತ ದಿಂ, ಕಳಸಂಗಿಲ್ ಹೋಗ ದಿಂ ದಿಂ ಕಳಸಂಗಿಲ್ ಹೋಗ, ಲಾಲ ಲಾಲ ಬಾರಪ್ಪ ಮಗನೇ ದಿಂ ದಿಂ ಬಾರಪ್ಪ ಮಗನೇ ದಿಂ, ಚಂದದ ಚಲುವಿನ ದಿಂ ಅಂದದ ಬೆಡಗಿನ ದಿಂ, ಮದುವೆ ಮಾಡ್ತೀನಿ ದಿಂ ದಿಂ ಮದುವೆ ಮಾಡ್ತೀನಿ, ಬೆಳ್ಳಾನ ನನ್ನ ಕುದುರೆ ದಿಂ ದಿಂ ಬೆಳ್ಳಾನ ನನ್ನ ಕುದುರೆ ದಿಂ ದಿಂ, ಮದುವೆ ಆಗ್ತೀನಿ ದಿಂ ದಿಂ ಮದುವೆ ಆಗ್ತೀನಿ.
ಈ ರೀತಿಯಾಗಿ ಹಾಡು ಡ್ಯಾನ್ಸು ಎಲ್ಲ ಮಾಡಿ ಚಂದ ಫಂಕ್ಷನ್ ಮಾಡಿದ್ದಾರೆ ಮತ್ತು ಅದಾದಮೇಲೆ ಕೇಕ್ ಕಟ್ಟಿಂಗ್ ಕೂಡ ಮಾಡ್ಯಾರಿ. ಬಟ್ ನಾನಂತರೂ ಇರಲಿಲ್ಲ. ನಾನು ಬರೋ ಹೊತ್ತಿಗಂತೂ ಭಾಳ ಲೇಟಾಗಿತ್ತು. ನನ್ನ ಪುಣ್ಯ ಎಲ್ಲರೂ ಭೇಟಿಯಾರ ಆದರೂ ಅಟ್ಲೀಸ್ಟ್ ನಾ ಎಲ್ಲ ಹೋಗೇ ಬಿಟ್ಟಾರ ಅಂದ್ಕೊಂಡಿದ್ದೆ. ಕಾರಿಂದ ಇಳಿಯೋಣ ಸೀದಾ ಓಡಿದೆ ನಾನು. ಹೋಗೋಡ್ದಂದ್ರೆ ಊಟ ಮಾಡಾಕತ್ತಿದ್ರೆ ಅಂದ್ರೆ ಆಗ ಕುಂತಿದ್ರು ಎಲ್ಲರೂ. ಸೊ ಅವ್ರ ಜೊತೆ ನಾನು ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡಿದ್ನಿ. ಎಷ್ಟು ಹೇಳಿದ್ರು ಕೇಳಲಿಲ್ಲ ನಂದು ಊಟ ಆಗೈತ್ರಿ ಅಂತಂದ್ರು ಕೂಡ. ಸೊ ಎಷ್ಟು ಚಂದ ಕೇಕ್ ಅದು ತಂದು ಇದನ್ನು ಮಾಡಿದ್ದಾರೆ ನೋಡ್ರಿ. ಇಷ್ಟು ಜನ ಕೂಡಿದ್ರು ಎಲ್ಲರೂ ಕೂಡಿ. ಸೊ ಇವತ್ತಿನ ಡೇ ಹಿಂಗಿತ್ತು ನೋಡ್ರಿ ನಮ್ದು. ಸೊ ಫೈನಲಿ ಭಾಳ ಟಯರ್ಡ್ ಆಗೀವಿ, ಮನೆಗೆ ಬಂದೀವಿ. ಎಷ್ಟಾಗೈತಪ್ಪ ಟೈಮ್ ಅಂತ ತೋರಿಸ್ತಂತೇಳ್ರಿ ನಿಮ್ಗೆ. ನೋಡ್ರಿ 11:30 ಆಗೈತಿ. ಹಿಂಗಿತ್ತು ನೋಡ್ರಿ ಇವತ್ತಿನ ದಿನ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಡೆಫಿನೆಟ್ಲಿ ಬಿಟ್ಟಿಗೂ ಕಂಪ್ಲೀಟ್ ವಿಡಿಯೋ ನೋಡ್ರಿ. ಥ್ಯಾಂಕ್ ಯು.